ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅನ್ನೋದು. ಓಕೆನಾ? ನೀರು ಅಂದ್ರೆ ಎಲ್ಲ ಕಡೆ ನೀರೇ ಇತ್ತು ಬೇರೆ. ಈಗೂ ಕೂಡ ಭೂಮಿಯಿದೆ, ಸುಮಾರು 1-2% ಮಾತ್ರ, ಅಂದ್ರೆ 10% 20% ಮಾತ್ರ ಈ ಭೂಮಿ ಬರಿದಾಗಿದೆ ಪ್ರೇರಿ. 80% 70% ಏನಾಗಿದೆ ಗೊತ್ತಾ? ಜಲಸಮೂಹ ಆಗಿದೆ ಪ್ರೇರೆ, ಸಮುದ್ರಗಳಿದೆ, ಜಲರಾಶಿಗಳಿದೆ, ನೀರು ತುಂಬಿದೆ ಪ್ರೇರೆ ಈ ಪ್ರಪಂಚದಲ್ಲಿ. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅರ್ಧ ಮ್ಯಾಲಡೆ ನೀರುಗಳ ಟ್ಯಾಂಕ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪ್ರೇರೆ. ಎಲ್ಲರ ಮನೆಯಲ್ಲಿ ನಮ್ಮ ಯಜಮಾನರು ಅಂದ್ರೆ ಮನೆ ಓನರವರು ಮ್ಯಾಲಡೆ ಟ್ಯಾಂಕು ಒಂದು ಇಟ್ಟಿದ್ದಾರೆ ಪ್ರೇರೆ. ಮ್ಯಾಲಡೆ ಒಂದು ಟ್ಯಾಂಕು ಬೇಕಾಗಿರುವಂಥ ಟ್ಯಾಂಕ್ಗಳಿರುತ್ತೆ, ಕೆಳಗಡೆ ಒಂದು ಟ್ಯಾಂಕ್ ಮಾಡಿದ್ದಾರೆ. ಓಕೆನಾ? ಮ್ಯಾಲಡೆ ಒಂದು ಟ್ಯಾಂಕು, ಕೆಳಗಡೆ ಒಂದು ಟ್ಯಾಂಕ್ ಇದೆ. ನೀರು ಏನ್ ಮಾಡಿದ್ದಾರೆ? ಶೇಖರಣೆ ಮಾಡಿ ಮಡಗಿದ್ದಾರೆ. ಅವ್ರು ಬೇಕಾದಾಗ ಉಪಯೋಗ ಮಾಡ್ತಾರೆ. ದೇವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಮ್ಯಾಲಗಡೆ ಮೋಡಗಳಲ್ಲಿ ಒಂದು ಟ್ಯಾಂಕ್ ಇದೆ, ಕೆಳಗಡೆ ಭೂಮಿಯ ಕೆಳಗಡೆ ಬೋರ್ಗಲ್ ಹೊಡೆದಾಗ ಬರುತ್ತಾ ನೀರು? ಬರುತ್ತಾ? ಸಮುದ್ರಗಳಲ್ಲಿ ಅಲ್ಲಲ್ಲಿ ಹೊಳೆಗಳಲ್ಲಿ ನೀರುಗಳು ಇಕ್ಕಿದ್ದಾರೆ ದೇವರು. ಅಂದ್ರೆ ಸ್ಟಾಕ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ? ಜಾಗ ಸಾಕಾಗಲ್ಲ ಪ್ರೇರೆ. ಅದಕ್ಕೆ ಆಳ ಮಾಡಬೇಕು. ಅಂದ್ರೆ ತೊಟ್ಟಿಲಿ ನೀರು ತುಂಬಬೇಕಾದ್ರೆ ಏನ್ ಮಾಡ್ತಾರೆ? ಅದಕ್ಕಂತ ಒಂದು ಇಷ್ಟು ಅಡಿ ಜಾಗ ಮಾಡಿ ಏನ್ ಮಾಡ್ತಾರೆ? ಕೊರೆದು ಅದು ಆಳವಾಗಿರ್ಬೇಕು, ಒಳಗಡೆ ಇರಬೇಕು. ಅಂದ್ರೆ ಮೇಲ್ಗಡೆ ಒಳಗಡೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅದನ್ನು ತುಂಬಿ ಏನ್ ಮಾಡ್ತಾರೆ? ಮೇಲ್ಗಡೆ ಫಿಲಪ್ ಮಾಡಿ ಒಂದು ಬಾಗಿಲು ಮುಚ್ತಾರೆ. ಬಾಗಿಲು ಮುಚ್ಚಿ ಅದಕ್ಕೇನ್ ಮಾಡ್ತಾರೆ? ಬೀಗ ಹಾಕ್ತಾರೆ. ಓಕೆನಾ? ಈಗ ದೇವ್ರು ಏನ್ ಮಾಡಿದ್ದಾರೆ? ಇರುವಂತ ನೀರುಗಳು ಫುಲ್ಲು ಭೂಮಿ ಮೇಲೆಲ್ಲ ನೀರಿರುವಾಗ ಏನ್ ಮಾಡ್ತಾ ಇದಾರೆ? ಅರ್ಧ ಟ್ಯಾಂಕ್ ನೀರನ್ನು ಮ್ಯಾಲಡೆ ಮೋಡಗಳಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅರ್ಧ ಟ್ಯಾಂಕ್ ನೀರನ್ನು ಸಮುದ್ರದಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ. ಆಳವಾಗಿ ಅಲ್ಲಲ್ಲಿ ಈ ಕಡೆ ನೋಡೋದು ಸಮುದ್ರ ಬಹಳ ಆಳ ಇರುತ್ತೆ ಬೇರೆ, ಬಹಳ ಆಳ ಇರುತ್ತೆ. ಸಮುದ್ರದ ಕಡೆ ಹಡಗುಗಳು ಹೋಗ್ತವೆ, ಮನುಷ್ಯಗಳಲ್ಲಿ ತೇಲಾಡೋಕ್ಕಾಗಲ್ಲ, ಯಾಕಂದ್ರೆ ಆಳವಾಗಿರುತ್ತೆ. ಯಾಕಂದ್ರೆ ದೇವರು ಸ್ಟಾಕ್ ಮಾಡೋದಕ್ಕೆ ಏನ್ ಮಾಡಿದಾರೆ ಗೊತ್ತಾ? ತುಂಬಾ ಒಳಗಡೆ ಕೊರೆದು ಅದನ್ನು ನೀರಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ಅದು ಆಳವಾಗಿಲ್ಲ, ಮ್ಯಾಲ್ಗಡೆನೇ ಇರಬೇಕು, ನೀರು ಇಷ್ಟಡಿ ಮಾತ್ರ ಇರಬೇಕು ಅನ್ನೋ ಇದಿದ್ರೆ ಭೂಮಿ ಮೇಲೆಲ್ಲ ಏನಿರೋದು ಗೊತ್ತಾ? ಏನಿರೋದು? ನೀರೇ ಇರೋದು. ಅದನ್ನು ಕೊರೆದಿದ್ದಾರೆ. ಯಾಕಂದ್ರೆ ನೀರಲ್ಲಿ ಜಾಸ್ತಿ ಇಳಿಸ್ಬೇಕು, ಜನಗಳಿಗೆ ಯಾವುದೇ ರೀತಿ ನಮ್ಮ ಮಕ್ಕಳು ತೊಂದರೆ ಆಗಬಾರ್ದು ಏನ್ ಮಾಡಿದ್ದಾರೆ? ಜಲಸಮೂಹಗಳು ಏನ್ ಮಾಡಿದ್ದಾರೆ? ಬೇರೆ ಬೇರೆ ಮಾಡಿದ್ದಾರೆ. ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿ, ಅಂದ್ರೆ ಬೇರೆ ಬೇರೆ ಮಾಡಿ ಹಾಗೆಯೇ ಆಯಿತು. ಮಾಡಿ ವಿಂಗಡಿಸಿದನು, ಹಾಗೆಯೇ ಆಯಿತು ಅಂತ ಹೇಳಿ ದೇವರು